ಅಂಗಡಿ ಬೆಂಕಿ ಹಚ್ಕೊಂಡಿರೋರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸರ್. ನಿಮ್ಮ ಅಂಗಡಿ ಬೆಂಕಿ ನಾನು 8 ಗಂಟೆಗೆ ಬಾಗಿಲು ಹಾಕೊಂಡು ಹೋದೆ ಸರ್. ಆಮೇಲೆ ಈಗ ಯಾರೋ ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಬರ್ತಾ ಇದೆ ಅಂತ. ಈಗ ಬಂದು ನಾನು 1 ಗಂಟೆ ಆಯಿತು. ಯಾರು ಫೈರ್ ಬ್ರಿಗೇಡ್ರು ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಪೂರ್ತಿ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸರ್. ಏನು ಅಂಗಡಿ ಸರ್ ಅದು? ಪಾತ್ರೆ ಅಂಗಡಿ ಸರ್, ಪಾತ್ರೆ ಅಂಗಡಿ. ಏನೇನಿತ್ತು ಸರ್ ವಸ್ತು ಅಲ್ಲಿ? ಪಾತ್ರೆ ಮಾತ್ರ ಆಯ್ತಾ ಅಥವಾ ಸರ್ ಹಿತ್ತಾಳೆ, ತಾಮ್ರ, ಪ್ಲಾಸ್ಟಿಕ್ಕು, ಹಗ್ಗ, ಗ್ಲಾಸು ಎಲ್ಲ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ ಅಂದರೆ ಏನಾಗಿದೆ ಅಂತ ಇಲ್ಲಿ? ಏನು ಸರ್, ಪೊಲೀಸ್ ಸ್ಟೇಷನ್ ಹತ್ರ ಇದ್ದು ಈ ಥರ ಆಗಿದೆ ಸರ್. ಏನು ಮಾಡೋದು ಸರ್? ಸುಮಾರು 25 ಲಕ್ಷ ರೂಪಾಯಿ ಸರ್ ನಾಶ ಆಗಿಬಿಟ್ಟು ಸರ್. ನಾವು ನಾಶ ಆಗಿಬಿಟ್ಟು ನಿಮ್ಮ ಜೀವನಕ್ಕೆ ಇದೊಂದೇ ಆಧಾರ ಆಗಿದ್ದು ಸರ್. ಇನ್ನೇನು ಇಲ್ಲ ಸರ್, ಏನು ಇಲ್ಲ ಸರ್. ಎಲ್ಲ ಮನೆ ಜವಾಬ್ದಾರಿಗಳು ಎಲ್ಲ ಇದೆ ಸರ್. ಈಗ ಸಾಲ ಸೂಲ ಮಾಡಿದ್ರಾ? ಹೌದು ಸರ್, ಲೋನ್ ಇದೆ ಸರ್, ಸಾಲ ಇದೆ, ಒಡವೆ ಎಲ್ಲ ಇಟ್ಟಿದ್ದೀವಿ ಸರ್. ಸರ್ ಎಷ್ಟು ವರ್ಷ ಆಗಿತ್ತು ಸರ್ ಅಂಗಡಿ ಮಾಡಿ? ಸರ್ ಇದು ನಮ್ಮ ಫಾದರ್ ಅಂಗಡಿ ಸರ್. 46 ವರ್ಷದಿಂದ ಇದೆ ಅಂಗಡಿ ಇದು. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದೇ ಜೀವನ ನಿಮಗೆ? ಈ ಪರಿಸ್ಥಿತಿ ಮುಂದೆ ಏನು ಸರ್ ಈಗಾದರೆ? ಏನು ಮಾಡೋದು ಗೊತ್ತಾಗಿಲ್ಲ ಸರ್. ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡೋದು, ಬಡ ವ್ಯಾಪಾರಿಗಳು, ಬಡ ಜನರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾವುದೇ ಕೋಮ್ ಇರ್ಬೋದು ಸರ್. ಈ ರೀತಿ ಆದರೆ ಬಡವರು ಅವರ ಜೀವನನೇ ನಾಶ ಆಗ್ಬಿಡುತ್ತೆ. ಹೌದು ಸರ್, ಹೌದು, ಜೀವನನೇ ನಾಶ. ಅದು ಯಾರೋ ಏನೋ ತಪ್ಪು ಮಾಡಿರ್ತಾರೆ ಸರ್. ನಾವು ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಏನೋ ಜೀವನ ಮಾಡ್ತೀವಿ ಸರ್. ಈ ಥರ ಆಗಿಬಿಟ್ರೆ ಹೆಂಗೆ ಸರ್ ಮಾಡೋದು ಜೀವನ ಸರ್? ಅಂಗಡಿ ಬೆಂಕಿ ಹಚ್ಕೊಂಡಿರೋರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸರ್. ನಿಮ್ಮ ಅಂಗಡಿ ಬೆಂಕಿ ನಾನು 8 ಗಂಟೆಗೆ ಬಾಗಿಲು ಹಾಕೊಂಡು ಹೋದೆ ಸರ್. ಆಮೇಲೆ ಈಗ ಯಾರೋ ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಬರ್ತಾ ಇದೆ ಅಂತ. ಈಗ ಬಂದು ನಾನು 1 ಗಂಟೆ ಆಯಿತು. ಯಾರು ಫೈರ್ ಬ್ರಿಗೇಡ್ರು ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಪೂರ್ತಿ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸರ್. ಏನು ಅಂಗಡಿ ಸರ್ ಅದು? ಪಾತ್ರೆ ಅಂಗಡಿ ಸರ್, ಪಾತ್ರೆ ಅಂಗಡಿ. ಏನೇನಿತ್ತು ಸರ್ ವಸ್ತು ಅಲ್ಲಿ? ಪಾತ್ರೆ ಮಾತ್ರ ಆಯ್ತಾ ಅಥವಾ ಸರ್ ಹಿತ್ತಾಳೆ, ತಾಮ್ರ, ಪ್ಲಾಸ್ಟಿಕ್ಕು, ಹಗ್ಗ, ಗ್ಲಾಸು ಎಲ್ಲ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ ಅಂದರೆ ಏನಾಗಿದೆ ಅಂತ ಇಲ್ಲಿ? ಏನು ಸರ್, ಪೊಲೀಸ್ ಸ್ಟೇಷನ್ ಹತ್ರ ಇದ್ದು ಈ ಥರ ಆಗಿದೆ ಸರ್. ಏನು ಮಾಡೋದು ಸರ್? ಸುಮಾರು 25 ಲಕ್ಷ ರೂಪಾಯಿ ಸರ್ ನಾಶ ಆಗಿಬಿಟ್ಟು ಸರ್. ನಾವು ನಾಶ ಆಗಿಬಿಟ್ಟು ನಿಮ್ಮ ಜೀವನಕ್ಕೆ ಇದೊಂದೇ ಆಧಾರ ಆಗಿದ್ದು ಸರ್. ಇನ್ನೇನು ಇಲ್ಲ ಸರ್, ಏನು ಇಲ್ಲ ಸರ್. ಎಲ್ಲ ಮನೆ ಜವಾಬ್ದಾರಿಗಳು ಎಲ್ಲ ಇದೆ ಸರ್. ಈಗ ಸಾಲ ಸೂಲ ಮಾಡಿದ್ರಾ? ಹೌದು ಸರ್, ಲೋನ್ ಇದೆ ಸರ್, ಸಾಲ ಇದೆ, ಒಡವೆ ಎಲ್ಲ ಇಟ್ಟಿದ್ದೀವಿ ಸರ್. ಸರ್ ಎಷ್ಟು ವರ್ಷ ಆಗಿತ್ತು ಸರ್ ಅಂಗಡಿ ಮಾಡಿ? ಸರ್ ಇದು ನಮ್ಮ ಫಾದರ್ ಅಂಗಡಿ ಸರ್. 46 ವರ್ಷದಿಂದ ಇದೆ ಅಂಗಡಿ ಇದು. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದೇ ಜೀವನ ನಿಮಗೆ? ಈ ಪರಿಸ್ಥಿತಿ ಮುಂದೆ ಏನು ಸರ್ ಈಗಾದರೆ? ಏನು ಮಾಡೋದು ಗೊತ್ತಾಗಿಲ್ಲ ಸರ್. ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡೋದು, ಬಡ ವ್ಯಾಪಾರಿಗಳು, ಬಡ ಜನರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾವುದೇ ಕೋಮ್ ಇರ್ಬೋದು ಸರ್. ಈ ರೀತಿ ಆದರೆ ಬಡವರು ಅವರ ಜೀವನನೇ ನಾಶ ಆಗ್ಬಿಡುತ್ತೆ. ಹೌದು ಸರ್, ಹೌದು, ಜೀವನನೇ ನಾಶ. ಅದು ಯಾರೋ ಏನೋ ತಪ್ಪು ಮಾಡಿರ್ತಾರೆ ಸರ್. ನಾವು ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಏನೋ ಜೀವನ ಮಾಡ್ತೀವಿ ಸರ್. ಈ ಥರ ಆಗಿಬಿಟ್ರೆ ಹೆಂಗೆ ಸರ್ ಮಾಡೋದು ಜೀವನ ಸರ್? ಅಂಗಡಿ ಬೆಂಕಿ ಹಚ್ಕೊಂಡಿರೋರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸರ್. ನಿಮ್ಮ ಅಂಗಡಿ ಬೆಂಕಿ ನಾನು 8 ಗಂಟೆಗೆ ಬಾಗಿಲು ಹಾಕೊಂಡು ಹೋದೆ ಸರ್. ಆಮೇಲೆ ಈಗ ಯಾರೋ ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಬರ್ತಾ ಇದೆ ಅಂತ. ಈಗ ಬಂದು ನಾನು 1 ಗಂಟೆ ಆಯಿತು. ಯಾರು ಫೈರ್ ಬ್ರಿಗೇಡ್ರು ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಪೂರ್ತಿ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸರ್. ಏನು ಅಂಗಡಿ ಸರ್ ಅದು? ಪಾತ್ರೆ ಅಂಗಡಿ ಸರ್, ಪಾತ್ರೆ ಅಂಗಡಿ. ಏನೇನಿತ್ತು ಸರ್ ವಸ್ತು ಅಲ್ಲಿ? ಪಾತ್ರೆ ಮಾತ್ರ ಆಯ್ತಾ ಅಥವಾ ಸರ್ ಹಿತ್ತಾಳೆ, ತಾಮ್ರ, ಪ್ಲಾಸ್ಟಿಕ್ಕು, ಹಗ್ಗ, ಗ್ಲಾಸು ಎಲ್ಲ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ ಅಂದರೆ ಏನಾಗಿದೆ ಅಂತ ಇಲ್ಲಿ? ಏನು ಸರ್, ಪೊಲೀಸ್ ಸ್ಟೇಷನ್ ಹತ್ರ ಇದ್ದು ಈ ಥರ ಆಗಿದೆ ಸರ್. ಏನು ಮಾಡೋದು ಸರ್? ಸುಮಾರು 25 ಲಕ್ಷ ರೂಪಾಯಿ ಸರ್ ನಾಶ ಆಗಿಬಿಟ್ಟು ಸರ್. ನಾವು ನಾಶ ಆಗಿಬಿಟ್ಟು ನಿಮ್ಮ ಜೀವನಕ್ಕೆ ಇದೊಂದೇ ಆಧಾರ ಆಗಿದ್ದು ಸರ್. ಇನ್ನೇನು ಇಲ್ಲ ಸರ್,
ಏನೂ ಇಲ್ಲ ಸರ್, ಎಲ್ಲ ಮನೆ ಜವಾಬ್ದಾರಿಗಳು ಎಲ್ಲ ಇದೆ ಸರ್. ಈಗ ಸಾಲ ಸೂಲ ಮಾಡಿದ್ರಾ? ಹೌದು ಸರ್, ಲೋನ್ ಇದೆ ಸರ್, ಸಾಲ ಇದೆ, ಒಡವೆ ಎಲ್ಲ ಅಡ ಇಟ್ಟಿದ್ದೀವಿ ಸರ್. ಹೌದು ಸರ್. ಎಷ್ಟು ವರ್ಷ ಆಗಿತ್ತು ಸರ್ ಅಂಗಡಿ ಮಾಡಿ? ಸರ್ ಇದು ನಮ್ಮ ಫಾದರ್ ಅಂಗಡಿ ಸರ್, 46 ವರ್ಷದಿಂದ ಇದೆ ಅಂಗಡಿ ಇದು, ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದೇ ಜೀವನ ನಿಮಗೆ, ಈ ಪರಿಸ್ಥಿತಿ ಮುಂದೆ ಏನು ಸರ್? ಈಗ ಆದರೆ ಏನು ಮಾಡೋದು ಗೊತ್ತಾಗಿಲ್ಲ ಸರ್. ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡೋದು, ಆ ಬಡ ವ್ಯಾಪಾರಿಗಳು ಬಡ ಜನರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾವುದೇ ಕೋಮ್ ಇರ್ಬೋದು ಸರ್, ಈ ರೀತಿ ಆದರೆ ಬಡವರು ಅವರ ಜೀವನನೇ ನಾಶ ಆಗ್ಬಿಡುತ್ತೆ. ಹೌದು ಸರ್, ಹೌದು, ಜೀವನನೇ ನಾಶ. ಅದು ಯಾರೋ ಏನೋ ತಪ್ಪು ಮಾಡಿರ್ತಾರೆ ಸರ್, ನಾವು ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಏನೋ ಜೀವನ ಮಾಡ್ತೀವಿ ಸರ್. ಈ ಥರ ಆಗಿಬಿಟ್ರೆ ಹೆಂಗೆ ಸರ್ ಮಾಡೋದು ಜೀವನ ಸರ್? ಅಂಗಡಿ ಬೆಂಕಿ ಹಚ್ಕೊಂಡಿರೋರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸರ್. ನಿಮ್ಮ ಅಂಗಡಿನೇ ಬೆಂಕಿ ನಾನು 8 ಗಂಟೆಗೆ ಬಾಗಿಲು ಹಾಕೊಂಡು ಹೋದೆ ಸರ್. ಆಮೇಲೆ ಈಗ ಯಾರೋ ಫೋನ್ ಮಾಡಿದ್ರು ನಿಮ್ಮ ಅಂಗಡಿಯಿಂದ ಬೆಂಕಿ ಬರ್ತಾ ಇದೆ ಅಂತ. ಈಗ ಬಂದು ನಾನು 1 ಗಂಟೆ ಆಯಿತು, ಯಾರು ಫೈರ್ ಬ್ರಿಗೇಡ್ರು ಇಲ್ಲ, ಯಾವುದೂ ಇಲ್ಲ ಸರ್. ಇಲ್ಲಿ ಪೂರ್ತಿ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸರ್. ಏನು ಅಂಗಡಿ ಸರ್ ಅದು? ಪಾತ್ರೆ ಅಂಗಡಿ ಸರ್, ಪಾತ್ರೆ ಅಂಗಡಿ. ಏನೇನಿತ್ತು ಸರ್ ವಸ್ತು ಅಲ್ಲಿ? ಪಾತ್ರೆ ಮಾತ್ರ ಆಯ್ತಾ ಅಥವಾ ಸರ್ ಹಿತ್ತಾಳೆ, ತಾಮ್ರ, ಪ್ಲಾಸ್ಟಿಕ್ಕು, ಹಗ್ಗ, ಗ್ಲಾಸು ಎಲ್ಲ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ ಅಂದರೆ ಏನಾಗಿದೆ ಅಂತ ಇಲ್ಲಿ? ಏನು ಸರ್, ಪೊಲೀಸ್ ಸ್ಟೇಷನ್ ಹತ್ರ ಇದ್ದು ಈ ಥರ ಆಗಿದೆ ಸರ್. ಏನು ಮಾಡೋದು ಸರ್? ಸುಮಾರು 25 ಲಕ್ಷ ರೂಪಾಯಿ ಸರ್ ನಾಶ ಆಗಿಬಿಟ್ಟು ಸರ್, ನಾವು ನಾಶ ಆಗಿಬಿಟ್ಟು. ನಿಮ್ಮ ಜೀವನಕ್ಕೆ ಇದೊಂದೇ ಆಧಾರ ಆಗಿದ್ದು ಸರ್? ಇನ್ನೇನು ಇಲ್ಲ ಸರ್, ಏನೂ ಇಲ್ಲ ಸರ್, ಎಲ್ಲ ಮನೆ ಜವಾಬ್ದಾರಿಗಳು ಎಲ್ಲ ಇದೆ ಸರ್. ಈಗ ಸಾಲ ಸೂಲ ಮಾಡಿದ್ರಾ? ಹೌದು ಸರ್, ಲೋನ್ ಇದೆ ಸರ್, ಸಾಲ ಇದೆ, ಒಡವೆ ಎಲ್ಲ ಅಡ ಇಟ್ಟಿದ್ದೀವಿ ಸರ್. ಹೌದು ಸರ್. ಎಷ್ಟು ವರ್ಷ ಆಗಿತ್ತು ಸರ್ ಅಂಗಡಿ ಮಾಡಿ? ಸರ್ ಇದು ನಮ್ಮ ಫಾದರ್ ಅಂಗಡಿ ಸರ್, 46 ವರ್ಷದಿಂದ ಇದೆ ಅಂಗಡಿ ಇದು, ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದೇ ಜೀವನ ನಿಮಗೆ, ಈ ಪರಿಸ್ಥಿತಿ ಮುಂದೆ ಏನು ಸರ್? ಈಗ ಆದರೆ ಏನು ಮಾಡೋದು ಗೊತ್ತಾಗಿಲ್ಲ ಸರ್. ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡೋದು, ಆ ಬಡ ವ್ಯಾಪಾರಿಗಳು ಬಡ ಜನರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾವುದೇ ಕೋಮ್ ಇರ್ಬೋದು ಸರ್, ಈ ರೀತಿ ಆದರೆ ಬಡವರು ಅವರ ಜೀವನನೇ ನಾಶ ಆಗ್ಬಿಡುತ್ತೆ. ಹೌದು ಸರ್, ಹೌದು, ಜೀವನನೇ ನಾಶ. ಅದು ಯಾರೋ ಏನೋ ತಪ್ಪು ಮಾಡಿರ್ತಾರೆ ಸರ್, ನಾವು ಬೆಳಿಗ್ಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಏನೋ ಜೀವನ ಮಾಡ್ತೀವಿ ಸರ್. ಈ ಥರ ಆಗಿಬಿಟ್ರೆ ಹೆಂಗೆ ಸರ್ ಮಾಡೋದು ಜೀವನ ಸರ್? ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.